ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಜೂನ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. ಅದರ ಜೊತೆಗೆ ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಮಹೋನ್ನತವಾದಂತಹ ಮಾಹಿತಿಯನ್ನು ಸಹ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮೊದಲನೇದ ಗ್ರಹ ಬದಲಾವಣೆಗಳು ನೋಡೋಣ. 1ನೇ ತಾರೀಕು 6ನೇ ತಿಂಗಳು 2024 ಕುಜ ಮೇಷ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 12ನೇ ತಾರೀಕು 6ನೇ ತಿಂಗಳು 2024 ಮಿಥುನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದು, 14ನೇ ತಾರೀಕಿನಂದು ರವಿ ಮತ್ತು ಬುಧ ಗ್ರಹರು ಇಬ್ಬರೂ ಸಹ ತಮ್ಮ ರಾಶಿಯ ಪಲ್ಲಟವನ್ನ ಮಾಡ್ತಾ ಕ್ರಮವಾಗಿ ಇಬ್ಬರೂ ಸಹ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದೇ ರೀತಿಯಾಗಿ ಕಟಕ ರಾಶಿಗೆ ಬುಧ 29ನೇ ತಾರೀಕಿನಂದು ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ತಿಂಗಳ ಗ್ರಹಗಳ ಸ್ಥಾನ ಪಲ್ಲಟದ ದಿನಾಂಕಗಳು. ಅದರ ಜೊತೆಗೆ ನಮ್ಮ ರೈತಾಪಿ ವರ್ಗದವರಿಗೆ ಮುಂಗಾರು ಮಳೆಯ ದಿನಾಂಕಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಯಾವ್ಯಾವ ದಿನಾಂಕಗಳಲ್ಲಿ ಮಳೆ ಬರಬಹುದು ಅಂತ ನೋಡಿ. ಜೂನ್ ನಲ್ಲಿ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ ರೋಹಿಣಿಯ ಮಳೆ ಇರುತ್ತೆ. ಈ ರೋಹಿಣಿಯ ಮಳೆಯು ತುಂಬಾ ಸಾಧಾರಣವಾಗಿರುತ್ತೆ. ಅಂತಹ ಹೇಳಿಕೊಳ್ಳುವಂತಹ ಪ್ರಮಾಣದ ಮಳೆಯು ಜೂನ್ ತಿಂಗಳಲ್ಲಿ ಬರಲ್ಲ. ಅದಾದ ನಂತರದಲ್ಲಿ 7ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೂ ಮೃಗಶಿರಾ ಮಳೆ ಇರುತ್ತೆ. ಮೃಗಶಿರಾ ನಕ್ಷತ್ರದ ಮಳೆ ಇರುತ್ತೆ. ಆ ಮೃಗಶಿರಾ ನಕ್ಷತ್ರದ ಮಳೆಯೂ ಸಹ ತುಂಬಾ ಸಾಧಾರಣವಾಗಿದ್ದು ಬಹಳ ಅತಿ ಹೆಚ್ಚಿನ ಪ್ರಮಾಣದಲ್ಲೇನು ಬರುವುದಿಲ್ಲ. ಇನ್ನು ಜೂನ್ ತಿಂಗಳಲ್ಲಿ ಯಾವ ಯಾವ ದಿನಾಂಕಗಳಂದು ಮಳೆ ಬರಬಹುದು ಅನ್ನುವಂಥದ್ದು ನೋಡೋಣ. 1, 2, 5, 6, 9, 10, 11, 12, 13, 14, 15, 16, 23, 24, 25, 26, 27, 28, 29 ಈ ದಿನಾಂಕಗಳಂದು ನೀವು ಮಳೆಯನ್ನ ನಿರೀಕ್ಷೆ ಮಾಡಬಹುದು. ನೋಡಿ, ಮುಂಚೆನೆ ನಮ್ಗೆ ಯಾವ್ಯಾವ ದಿನಾಂಕಗಳಲ್ಲಿ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ಎಷ್ಟು ಚೆನ್ನಾಗಿ ನಮ್ಮ ಪೂರ್ವಿಕರು ಯಾವುದೇ ರೀತಿಯಾದಂತಹ ಇವಾಗಿನ ವೆದರ್ ಫೋರ್ಕಾಸ್ಟಿಂಗ್ ರಿಪೋರ್ಟ್ಸ್ ಗಳನ್ನ ಅವಾಗ್ಲೇನೆ ಎಂತ ಒಳ್ಳೆ ರೀತಿಯಲ್ಲಿ ಸಿದ್ಧ ಮಾಡಿ ಇಟ್ಕೊಂಡಿದ್ರು. ಒಂದು ಪಂಚಾಂಗದ ಲೆಕ್ಕಾಚಾರದಲ್ಲಿ ಇದ್ರೆ ಅವರ ಬುದ್ಧಿವಂತಿಕೆಯನ್ನ ನಾವು ಗ್ರಹಿಸಿಕೊಳ್ಳಲೇಬೇಕಲ್ವಾ. ಈ ರೀತಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ಮಾಹಿತಿಯು ನಮ್ಮ ರೈತಾಪಿ ವರ್ಗದವರಿಗೆ ಅನುಕೂಲವಾಗುತ್ತೆ. ಅವರ ಉಳುಮೆಗಾಗಿರಬಹುದು, ಗೊಬ್ಬರ ಚೆಲ್ಕೊಳ್ಳೋದಕ್ಕಾಗಬಹುದು, ನಾಟಿ ಕೆಲಸಗಳಿಗಾಗಬಹುದು, ಇವೆಲ್ಲದಕ್ಕೂ ಸಹ ತುಂಬಾ ಅನುಕೂಲತೆಗಳು ಉಂಟಾಗುತ್ತೆ. ಈ ದಿನಾಂಕಗಳಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ನಿಮ್ಮ ಕೃಷಿ ಚಟುವಟಿಕೆಗಳನ್ನ ನೀವು ಮುಂದುವರಿಸ್ತಾ ಹೋಗಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಅದೇ ರೀತಿಯಾಗಿ ಈ ಒಂದು ಗ್ರಹಗಳ ಬದಲಾವಣೆ ಸ್ಥಿತಿಯಿಂದಾಗಿ ತುಲಾ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳು ಸಿಗಬಹುದು ಅನ್ನೋದನ್ನ ನೋಡೋಣ. ತುಲಾ ರಾಶಿಯವರಿಗೆ ಬಹಳ ಸಂಕಷ್ಟಕರವಾಗಿರ್ತಕ್ಕಂತಹ ಸಮಯ ಅಂತಾನೆ ಹೇಳ್ಬೋದು. ಗ್ಯಾಸ್ಗಳಿಂದ, ಬೆಂಕಿಯಿಂದ, ವಾಹನದಿಂದ ದುರ್ಘಟನೆಗಳು ನಡೆಯುತ್ತೆ. ತುಲಾ ರಾಶಿಯವರಿಗೆ ಸಾಲು ದುರ್ಘಟನೆಗಳು ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಜೂನ್ ನಲ್ಲಿ ವಿದ್ಯುತ್ತಿನಿಂದ ಅಪಾಯಗಳನ್ನು ಎದುರಿಸಬೇಕಾಗಿದೆ. ಈಗಾಗಲೇ ನಾವು ಹೇಳಿದ್ವಿ, ಗುರುಬಲ ಬೇರೆ ಇಲ್ಲ, ಅಷ್ಟಮಕ್ಕೆ ಗುರು ಹೋಗ್ತಾ ಇದ್ದಾನೆ, ಪ್ರಾಣಕಂಟಕ ಇದೆ ಅಂತ. ಅದನ್ನು ನೋಡಿದಂತಹ ಹಲವಾರು ಜನ ಬರೀ ವಿಚಾರವನ್ನ ನಾವು ತಿಳಿಸಿರ್ತೀವಿ. ಕಾರಣ ಜಾಗ್ರತೆಯಾಗಿರಿ ಅಂತ. ನೀವು ಭಯ ಪಟ್ಕೋಬೇಕು ಅಂತ ಅಲ್ಲ. ಬೆಂಕಿ ಮುಟ್ಟಿದ್ರೆ ಸುಡತ್ತೆ, ಬೆಂಕಿ ಸುಡತ್ತೆ ಅಂತ ಹೇಳೋದು ಜಾಗ್ರತೆಯಾಗಿರಿ ಅಂತಾನೆ ಹೊರತು ಭಯಪಡಿಸ್ಬೇಕು ಅಂತ ಅಲ್ಲ. ನೀವು ಭಯ ಪಟ್ಕೊಂಡ್ರೆ ಅದು ನಿಮ್ಮ ಮನಸ್ಥಿತಿ. ಆದ್ರೆ ನಮ್ಮ ವಿಡಿಯೋ ಉದ್ದೇಶ ಕೇವಲ ನಿಮ್ಮನ್ನ ಭಯಪಡಿಸೋದು ಅಲ್ಲ. ನಿಮಗೆ ಒಂದಿಷ್ಟು ಜ್ಞಾನ ಕೊಟ್ಟು ಒಂದ್ ಸ್ವಲ್ಪ ಜಾಗ್ರತೆಯಾಗಿರಿ, ನಿಮ್ಮ ಜೀವನವನ್ನ ಹುಷಾರಾಗಿ ನಡೆಸ್ಕೊಂಡು ಹೋಗಿ ಅನ್ನುವಂತಹ ಕಾಳಜಿಯಿಂದ ಹೇಳ್ತೀವಿ. ಹುಷಾರಾಗಿರಿ. ಆರೋಗ್ಯಕ್ಕೆ ಕೊರತೆ ಇದೆ, ಆಯುಷ್ಯಕ್ಕೆ ಕೊರತೆ ಇದೆ, ಆದಾಯಕ್ಕೆ ಕೊರತೆ ಇಲ್ಲ. ಏನ್ ಪ್ರಯೋಜನ? ಒಳ್ಳೆ ಸಂಪಾದನೆ ಆಗತ್ತೆ ಈ ತಿಂಗಳು ನಿಮ್ಗೆ, ಆದ್ರೆ ಆರೋಗ್ಯವೇ ಇರಲ್ಲ, ಸೌಖ್ಯ ಇರಲ್ಲ. ಏನಾದ್ರೂ ಒಂದು ನೋಡಿ, ಹೊಸ ವಾಹನಗಳಿಗೆ ಆಕ್ಸಿಡೆಂಟ್ಗಳಾಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ವಾಹನ ಅಪಘಾತ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾಗಿ ಕಲಹಗಳು ಉತ್ಪತ್ತಿಯಾಗುತ್ತೆ. ಪಾಲುದಾರಿಕಾ ವ್ಯವಹಾರಗಳಲ್ಲಿ
ಮಿತ್ರರಿಂದ, ಆಪ್ತ ಜನರಿಂದ ಹಣದ ಸಹಾಯವನ್ನ ನೀವು ಪಡೆದುಕೊಳ್ಳಬೇಕಾದ ಸಂದರ್ಭಗಳು ಬರುತ್ತವೆ. ಅದರ ಜೊತೆಗೆ ಅದರಿಂದ ನಿಮಗೆ ಒಂದಿಷ್ಟು ಮಾನಹಾನಿ ಆಗ್ತಕ್ಕಂಥ ಸಾಧ್ಯತೆಗಳು. ಕೊಟ್ಬಿಡ್ತಾರೆ, ಆದ್ರೆ ಹಿಂದೆ ಏನೋ ಮಾತಾಡ್ತಾ ಕೂತಿರ್ತಾರೆ. ಅದು ನಿಮ್ಗೇನಾಗತ್ತೆ, ಮನಸ್ಸಿಗೆ ತೊಂದರೆಗಳನ್ನ, ಹಿಂಸೆಗಳನ್ನ ತಂದುಕೊಡುತ್ತೆ. ವಂಚನೆಗೆ ಒಳಗಾಗ್ತೀರಿ. ದೇವಾದೇವಿ ವ್ಯವಹಾರವನ್ನ ಮಾಡ್ತಾ ಇರ್ತಕ್ಕಂಥವ್ರು ವಂಚನೆಗೆ ಒಳಗಾಗಬೇಕಾಗ್ತದೆ. ಅಷ್ಟೊಂದು ಶುಭವಾಗಿ ಇಲ್ಲ, ಜಾಗ್ರತೆಯಾಗಿ ಇರಬೇಕು. ಜೇಬಿನಲ್ಲಿ ಸ್ವಲ್ಪ ಹಣ ಖರ್ಚಾಗ್ತಕ್ಕಂಥದ್ದು, ನಿಮ್ಮ ವಸ್ತುಗಳು ಕಳ್ಳತನವಾಗ್ತಕ್ಕಂತಹ ಸಾಧ್ಯತೆಗಳು ಇದ್ದಾವೆ. ಹುಷಾರಾಗಿ ಇರಬೇಕು ಈ ಒಂದು ತಿಂಗಳಲ್ಲಿ. ಉದ್ಯೋಗಕ್ಕೆ ನೀವೇನಾದ್ರೂ ಕೆಲಸ ಬಿಟ್ಟು ಬೇರೆ ಕೆಲಸ ಹುಡ್ಕೊಳ್ಳೋಣ ಅಂತಂದ್ರೆ ಖಂಡಿತವಾಗಿ ಇನ್ನೊಂದು ಕೆಲಸ ಕೈನಲ್ಲಿ ಇಲ್ಲದೆ ನೀವು ಈ ಕೆಲಸವನ್ನ ಬಿಡೋದು ಬೇಡ. ಆದ್ರಿಂದ ನಿಮಗೆ ತೊಂದರೆಗಳು ಉಂಟಾಗ್ತದೆ. ಉದ್ಯೋಗದಲ್ಲಿ ಬಹಳ ಕಿರಿಕಿರಿಯ ಒಂದು ವಾತಾವರಣ ಉಂಟಾಗತ್ತೆ. ಸ್ವಂತ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಮನಸ್ಸಾಗಲಿ ದೇಹದ ಪರಿಸ್ಥಿತಿಗಳಾಗಲಿ ಸಪೋರ್ಟ್ ಮಾಡಲ್ಲ. ಯಾಕೋ ಒಂದಿಷ್ಟು ಒಂದು ಉದ್ವಿಗ್ನವಾಗಿರ್ತಕ್ಕಂಥ ಪರಿಸ್ಥಿತಿ, ಸಂಕಷ್ಟವಾದಂತಹ ಪರಿಸ್ಥಿತಿಯನ್ನ ಈ ಒಂದು ತುಲಾರಾಶಿಯವರು ಎದುರಿಸಬೇಕಾಗುತ್ತೆ. ತುಂಬಾ ಹುಷಾರಾಗಿರಿ. ಈ ತಿಂಗಳು ನಿಮ್ಗೆ ಅದೃಷ್ಟವನ್ನ ತಂದುಕೊಡ್ತಕ್ಕಂತಹ ದಿನಗಳು ಯಾವ್ದಾವ್ದಪ್ಪ, ದಿನಾಂಕಗಳು ಯಾವ್ದಾವ್ದಪ್ಪ ಅಂತ ಹೇಳಿದ್ರೆ 1, 3, 6, 7, 1, 3, 6, 7, 11, 17 ಈ ದಿನಾಂಕಗಳು ಸ್ವಲ್ಪ ಶುಭದಾಯಕವಾಗಿ ಇದ್ದಾವೆ. ಏನಾದ್ರೂ ಹೊಸ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕು ಅಂತ ಅಂದುಕೊಂಡ್ರೆ ಸ್ವಲ್ಪ ಜನ್ಮಜಾತಕವನ್ನು ತೋರಿಸ್ಕೊಂಡು ಶುಭ ರೀತಿಯಾದಂತಹ ದಶಾಭುಕ್ತಿಗಳು ನಡೀತಿದೆಯಾ ಅಂತ ತಿಳ್ಕೊಂಡು ನೀವು ಪ್ರಯತ್ನ ಮಾಡೋದು ಉತ್ತಮವಾದಂತಹ ಸಂಗತಿ. ಇನ್ನು ಈ ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರ ಮೊದಲನೇದಾಗಿ ಸಾಮಾಜಿಕವಾದ ಪರಿಹಾರ. ಸುತ್ತಮುತ್ತ ಇರತಕ್ಕಂಥ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಎಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದ ನಿಂತ ನಂತರದಲ್ಲಿ ಹಣ್ಣು ಹೂವುಗಳನ್ನು ಕೊಡ್ತಾ ಪ್ರಕೃತಿಗೂ ಆಸರಿಯಾಗಿರುತ್ತೆ. ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಸಹ ಕೊಡ್ತಾ ಇರುತ್ತೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕೊಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಪ್ರಾಣಿ ಪಕ್ಷಿಗಳಿಗೆ ನೀರಿನ ಆಸರಿಯು ಸಿಕ್ಕಿದ ಹಾಗಾಗುತ್ತೆ. ಪಶುಗಳನ್ನ ಕಾಪಾಡಿದ್ದಕ್ಕಾಗಿ ಪಶುಪತಿನಾಥನೇ ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಶುಭವಾಗಲಿ, ಮಂಗಳವಾಗಲಿ. ನಿಮ್ಮೆಲ್ಲರಿಗೂ ಆಧ್ಯಾತ್ಮಿಕವಾದಂತಹ ಪರಿಹಾರನ ಏನು ಮಾಡ್ಕೊಳ್ಬೇಕು, ಆಧ್ಯಾತ್ಮಿಕವಾದ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾದಂತಹ ಆಧ್ಯಾತ್ಮಿಕವಾದ ಪರಿಹಾರ, ಉತ್ತಮವಾದ ರೀತಿಯ ಜೀವನವನ್ನ ನಡೆಸ್ಕೊಂಡು ಹೋಗಿ. ಅಭಿರಾಮಿ ದೇವಿಯ ಪೂಜೆಯನ್ನು ಮಾಡಿ, ಅಭಿರಾಮಿ ದೇವಿಯ ಆರಾಧನೆಯನ್ನು ಮಾಡಿ. ಮಂಗಳವಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.